ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ನಾವು ಊಟ ಮಾಡ್ತಕ್ಕಂಥ ಆಹಾರ ಆಗ್ಬೋದು, ತಿಂತಕ್ಕಂಥ ಯಾವುದೇ ಒಂದು ಪದಾರ್ಥ ಆಗ್ಬೋದು, ಅಂದರೆ ರುಚಿಕರವಾಗಿರಬೇಕು, ಜೊತೆಗೆ ಆರೋಗ್ಯಕರವಾಗಿರಬೇಕು, ನ್ಯೂಟ್ರಿಷನ್ ಹೊಂದಿರತಕ್ಕಂಥ ಹಾಗೆ ಪ್ರೋಟೀನನ್ನು ಹೊಂದಿರತಕ್ಕಂಥ ಒಂದು ಗ್ರೇವಿನ ಇವತ್ತು ಈ ವಿಡಿಯೋದಲ್ಲಿ ಮಾಡಿ ತಿಳಿಸೋಣ ಅಂತ. ಅದರ ಪ್ರಕಾರ ಪಾಲಕ್ ಸೊಪ್ಪು ಹಾಗೆ ಸೋಯಾಬೀನನ್ನು ಉಪಯೋಗಿಸಿ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ. ದೋಸೆ, ಪೂರಿ, ಚಪಾತಿಗಂತೂ ಎಕ್ಸಲೆಂಟ್ ಆಗಿರುತ್ತೆ. ಬನ್ನಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ಯಾವ ರೀತಿಯಾಗಿ ಈ ಒಂದು ಗ್ರೇವಿ ಮಾಡೋದು ಅಂತ ನೀವು ತಿಳ್ಕೊಬೋದು. ಮೊದಲಿಗೆ ನಾವು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಬಿಸಿ ಮಾಡ್ಕೊಳ್ತಾ ಇದ್ದೇವೆ. ನೀರು ಚೆನ್ನಾಗಿ ಬಿಸಿ ಆಗಬೇಕು, ಏಕೆಂದರೆ ಬಿಸಿಯಾದಂಥ ನೀರಲ್ಲಿ ಸೋಯಾಗಳನ್ನ ನೆನೆಸ್ಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ನೀರು ಚೆನ್ನಾಗಿ ಬಿಸಿಯಾಗಿದೆ, ಕುದೀತಾ ಇದೆ. ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಹಾಗೆ ಬಿಸಿಯಾದಂಥ ನೀರಿಗೆ 1 ಕಪ್ ಅಳತೆಯ ಸೋಯಾಬೀನನ್ನು ಹಾಕ್ತಾ ಇರ್ತಕ್ಕಂಥದ್ದು. ಈ ಸೋಯಾ ಕಂಪ್ಲೀಟಾಗಿ ಚೆನ್ನಾಗಿ ನೆನಿಬೇಕು. ಸರಿಸುಮಾರು ಒಂದು 10 ನಿಮಿಷನಾದರೂ ಬಿಸಿನೀರಲ್ಲಿ ಸೋಯಾನ ನೆನೆಸ್ಕೋಬೇಕಾಗುತ್ತೆ. ಈ ಸಮಯದಲ್ಲಿ ಸ್ಟವ್ ಮೇಲೆ ಮತ್ತೊಂದು ಬಾಂಡಿನ ಇಟ್ಟು ಬಾಂಡ್ಲಿಗೆ ಅರ್ಧ ಲೀಟ್ರಷ್ಟು ನೀರನ್ನು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಈಗ ನೀರನ್ನು ಬಿಸಿ ಮಾಡಿ ಪಾಲಕ್ ಸೊಪ್ಪನ್ನು ಸಹ ಬೇಯಿಸಬೇಕಾಗುತ್ತೆ. ನೀರು ಚೆನ್ನಾಗಿ ಬಿಸಿಯಾಗಿ ಕುದೀತಾ ಇದೆ. ಈ ಸಮಯದಲ್ಲಿ 1 ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ನೀಟಾಗಿ ಕಟ್ ಮಾಡಿ ತೊಳೆದು ತದನಂತರ ಬಿಸಿನೀರಿಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು. ಈ ರೀತಿ 1 ಕಟ್ ಅಳತೆಯ ಪಾಲಕ್ ಸೊಪ್ಪನ್ನು ಬಿಸಿನೀರಿಗೆ ಹಾಕಿ 5 ರಿಂದ 6 ನಿಮಿಷಗಳ ಕಾಲ ಬಿಸಿನೀರಲ್ಲಿ ಪಾಲಕ್ ಸೊಪ್ಪನ್ನು ಬೇಯಿಸ್ಕೋಬೇಕು ಚೆನ್ನಾಗಿ. ಈಗ 5 ರಿಂದ 6 ನಿಮಿಷಗಳ ಕಾಲ ಪಾಲಕ್ ಸೊಪ್ಪನ್ನು ಬಹಳ ಚೆನ್ನಾಗಿ ಹೈ ಫ್ಲೇಮ್ನಲ್ಲೇ ಬೇಯಿಸಾಯಿತು. ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಹಾಗೆ ಈ ಸೊಪ್ಪು ಬಿಸಿ ಇರಬೇಕಾದ್ರೆ ಮತ್ತೊಂದು ಬಟ್ಲಿಗೆ, ಅಂದರೆ ತಣ್ಣೀರಿರ್ತಕ್ಕಂಥ ಬಟ್ಲಿಗೆ ಹಾಕ್ಕೋಬೇಕಾಗತ್ತೆ. ಈ ರೀತಿ ತಣ್ಣೀರಿಗೆ ಬೆಂದಂಥ ಸೊಪ್ಪನ್ನು ಹಾಕಿ ಒಂದು 10 ನಿಮಿಷಗಳ ಕಾಲ ಹಾಗೆ ಇಡಬೇಕಾಗತ್ತೆ. ಕಂಪ್ಲೀಟಾಗಿ ಸೊಪ್ಪು ಸಹ ತಣ್ಣಗಾಗುತ್ತೆ. ಈ ಸಮಯದಲ್ಲಿ ಹೀಗಿಲ್ಲಿ ಗ್ರೇವಿಗೆ ಬೇಕಾದಂಥ ಕೆಲವು ಪದಾರ್ಥಗಳನ್ನ ಹುರ್ಕೋಬೇಕು. ಅದಕ್ಕೋಸ್ಕರ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು. ಹೀಗಿಲ್ಲಿ ಎಣ್ಣೆ ಬಿಸಿಯಾಗಿದೆ. ಬಿಸಿಯಾದಂಥ ಎಣ್ಣೆಗೆ 8 ರಿಂದ 10 ಗೋಡಂಬಿ, ಹಾಗೆ ನೀಟಾಗಿ ಸಿಪ್ಪೆ ತೆಗೆದಂಥ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಜೊತೆಗೆ 1 ಇಂಚಷ್ಟು ಹಸಿ ಶುಂಠಿನೂ ಸಹ ಹಾಕಿ, ಮತ್ತು 1 ಈರುಳ್ಳಿ ಈ ರೀತಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು. ಈರುಳ್ಳಿ ಜೊತೆಗೇ 1 ನಾಟಿ ಟೊಮೊಟೊ ಹಣ್ಣನ್ನು ಸಹ ಹಾಕಿ 5 ರಿಂದ 6 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವೆಷ್ಟು ಚೆನ್ನಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ತೀರಾ ಅಷ್ಟು ಸೊಗಸಾದಂಥ ರುಚಿನ ಖಂಡಿತ ಪಡಿಬೋದು. ಈಗಿಲ್ಲಿ ಈ ಎಲ್ಲ ಪದಾರ್ಥನೂ ಬಹಳ ಚೆನ್ನಾಗಿ 5 ನಿಮಿಷಕ್ಕೂ ಹೆಚ್ಚು ಕಾಲ ಫ್ರೈ ಮಾಡಾಯಿತು. ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಫ್ರೈ ಮಾಡಿರ್ತಕ್ಕಂಥ ಈ ಪದಾರ್ಥನೂ ಸಹ ತಣ್ಣಗಾಗಬೇಕು. ಈ ಒಂದು ಪದಾರ್ಥಗಳು ತಣ್ಣಗಾಗ್ತಕ್ಕಂಥ ಸಮಯದಲ್ಲಿ ಈ ಬಿಸಿನೀರಲ್ಲಿ ಚೆನ್ನಾಗಿ ನೆಂದು ಹುಬ್ಬಿರ್ತಕ್ಕಂಥ ಸೋಯಲ್ಲಿರ್ತಕ್ಕಂಥ ಹೆಚ್ಚುವರಿ ನೀರನ್ನು ಹಿಂಡಿ ಸೋಯಾನ ಮತ್ತೊಂದು ಬಟ್ಲಿಗೆ ಹಾಕೋಬೇಕಾಗುತ್ತೆ. ಹೀಗಿಲ್ಲಿ ಕಂಪ್ಲೀಟಾಗಿ ಸೋಯಾಬೀನ್ನ ಹಿಂಡಿ ಮತ್ತೊಂದು ಬಟ್ಲಿಗೆ ಹಾಕಾಯಿತು. ಈ ರೀತಿ ಇದನ್ನು ಸಿದ್ಧ ಮಾಡಿದ ನಂತರ ಈಗ ಸೊಪ್ಪು ಸಹ ಇಲ್ಲಿ ತಣ್ಣಗಾಗಿದೆ. ತಣ್ಣಗಾದಂಥ ಸೊಪ್ಪನ್ನು ನೀರನ್ನು ಹೊರತುಪಡಿಸಿ ಬರೀ ಸೊಪ್ಪನ್ನು ಮಾತ್ರ ಮಿಕ್ಸಿ ಜಾರ್ಗೆ ಹಾಕೋಬೇಕಾಗತ್ತೆ. ಬೆಂದು ತಣ್ಣಗಾದಂಥ ಸೊಪ್ಪನ್ನು ಹಾಕಾದ ನಂತರ ಬಾಣಲಿಲಿ ಹುರಿದಂಥ ಈರುಳ್ಳಿ, ಟೊಮೊಟೊ ಹಣ್ಣು, ಮಿಕ್ಕೆಲ್ಲ ಪದಾರ್ಥಗಳನ್ನು ಹಾಕೋಬೇಕಾಗತ್ತೆ. ಈ ಪದಾರ್ಥಗಳು ಈಗ ತಣ್ಣಗಾಗಿದೆ. ಈ ರೀತಿ ಹುರಿದು ತಣ್ಣಗಾಗಿರ್ತಕ್ಕಂಥ ಟೊಮೊಟೊ ಹಣ್ಣು, ಈರುಳ್ಳಿನೂ ಸೇರಿಸಿದ ನಂತರ ಈಗ ಇದನ್ನೆಲ್ಲ ಬಹಳ ನುಣ್ಣಿಗೆ ರುಬ್ಕೊಬೇಕು. ನೀರನ್ನು ಹಾಕ್ತಕ್ಕಂಥ ಅವಶ್ಯಕತೆ ಏನಿಲ್ಲ, ಯಾಕೆಂದರೆ ಸೊಪ್ಪಲ್ಲೂ ನೀರಂಶ ಇದೆ, ಮಿಕ್ಕೆಲ್ಲ ಪದಾರ್ಥಗಳು ನೀರಂಶ ಇದೆ. ಬಹಳ ನುಣ್ಣಗಾಗುತ್ತೆ. ನುಣ್ಣಗೆ ರುಬ್ಕೊಳ್ಳೋಣ. ಈಗ ಇದನ್ನು ನೀರನ್ನು ಹಾಕದೆ ಈ ಒಂದು ಅದಕ್ಕೆ ಪೇಸ್ಟನ್ನು ರುಬ್ಬಾಯಿತು. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಬಣ್ಣದಿಂದ ಕೂಡಿದೆ. ಖಂಡಿತ ಗ್ರೇವಿನೂ ಒಳ್ಳೆ ಬಣ್ಣದಿಂದ ಒಳ್ಳೆ ರುಚಿಯಿಂದ ಇರುತ್ತೆ. ಈ ರೀತಿ ಇದನ್ನು ರುಬ್ಬಾದ ನಂತರ ಈಗ ಬನ್ನಿ ಒಗ್ಗರಣೆನ ಸಿದ್ಧ ಮಾಡ್ಕೊಳ್ಳೋಣ. ಗ್ರೇವಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಂಡಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು. ಬಿಸಿಯಾದಂಥ ಬಾಂಡ್ಲಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ. ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ. ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಜೀರಿಗೆ ಕಾಳನ್ನು ಹಾಕಿ
ಜಸ್ಟ್ ಒಮ್ಮೆ ಜೀರಿಗೆ ಕಾಳನ್ನು ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಹಾಗೆ ಮಸಾಲ ಪುಡಿಗಳಾದಂಥ ಅಚ್ಚ ಖಾರದ ಪುಡಿ 1 ಟೇಬಲ್ ಸ್ಪೂನಷ್ಟು. ಫ್ಲೇಮ್ನ ಲೋನಲ್ಲಿ ಇಟ್ಕೊಂಡು ಈ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೋಬೇಕಾಗತ್ತೆ. ಜೊತೆಗೆ ಧನಿಯಾ ಪುಡಿ 1 ಟೇಬಲ್ ಸ್ಪೂನಷ್ಟು, ಗರಂ ಮಸಾಲ 1 ಟೀ ಸ್ಪೂನಷ್ಟು, ಸ್ವಲ್ಪ ಅರಿಶಿಣದ ಪುಡಿನೂ ಸಹ ಹಾಕಿ ಒಂದು 30 ಸೆಕೆಂಡ್ಗಳ ಕಾಲ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ. ಅಂದರೆ ಜಸ್ಟ್ ಎಣ್ಣೆಯಲ್ಲಿ ಬೆರೆಸ್ತಾ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಬೆರೆಸಿ ಬಿಸಿ ಮಾಡಿದ ನಂತರ ಆಗಲೇ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಪಾಲಕ್ ಸೊಪ್ಪಿನ ಪೇಸ್ಟನ್ನು ಹಾಕ್ಕೋಬೇಕಾಗತ್ತೆ. ಈ ರೀತಿ ರುಬ್ಬಿದಂಥ ಪೇಸ್ಟನ್ನು ಹಾಕಾದ ನಂತರ ಬಿಸಿನೀರಲ್ಲಿ ನೆನೆಸಿ ಚೆನ್ನಾಗಿ ಹಿಂಡಿದಂಥ ಸೋಯಾನೂ ಸಹ ಹಾಕ್ಕೋಬೇಕಾಗತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಈ ಸಂದರ್ಭದಲ್ಲೇ ಹಾಕಿ, ಉಪ್ಪನ್ನು ಹಾಕಾದ ನಂತರ ಸರಿಸುಮಾರು 1 ಕಪ್ ಅಳತೆಯ ನೀರು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು. ಅಂದರೆ ಒಂದು 250 ml ನಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕು. ಈಗೆಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಆದರೂ ಸಹ ತಮಗೆ ಗ್ರೇವಿ ಯಾವೊಂದು ಹದಕ್ಕೆ ಬೇಕು ಆ ಹದಕ್ಕೆ ತಾವು ನೀರನ್ನು ಸೇರಿಸಿ ಗ್ರೇವಿನ ಸಿದ್ಧ ಮಾಡ್ಕೋಬೋದು. ಈ ರೀತಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಬೆರೆಸಾದ ನಂತರ ಮೀಡಿಯಂ ಫ್ಲೇಮ್ನಲ್ಲೇ ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಬಿಸಿ ಮಾಡಿ ಕುದಿಸ್ಕೋಬೇಕು. ಆ ಸೋಯಾಗೆ ಚೆನ್ನಾಗಿ ಮಿಕ್ಕೆಲ್ಲ ಪದಾರ್ಥಗಳು ಹೊಂದ್ಕೋಬೇಕು. ಆ ರೀತಿಯಾಗಿ ಬಿಸಿ ಮಾಡ್ಕೋಬೇಕಾಗತ್ತೆ. ಬಿಸಿಯಾಗಿ ಈಗಿಲ್ಲಿ ಗ್ರೇವಿ ಕುದೀತಾ ಇದೆ. ಕುದ್ದು ಗ್ರೇವಿ ಸಿದ್ಧವಾಗಿದೆ. ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಖಂಡಿತ ಈ ಗ್ರೇವಿಯ ಅರೋಮಾ ಮನೆಯೆಲ್ಲ ಕಂಪ್ಲೀಟಾಗಿ ಹರಡ್ಬಿಡುತ್ತೆ. ಅಷ್ಟು ಸೊಗಸಾದ ಪರಿಮಳನ ಹೊಂದಿರುತ್ತೆ ಒಂದು ಗ್ರೇವಿ. ಹಾಗೆ ರುಚಿನಲ್ಲೂ ಏನೂ ಕಡಿಮೆ ಇಲ್ಲ. ಮೊದಲೇ ಹೇಳಿದಾಗೆ ಆರೋಗ್ಯಕ್ಕೂ ಸಹ ಈ ಒಂದು ರೆಸಿಪಿ ಬಹಳ ಉತ್ತಮ ಅಂತ ಹೇಳ್ತಾ, ಬಿಸಿ ಇರಬೇಕಾದ್ರೆ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿ ಇರಬೇಕಾದ್ರೆ ಈ ಒಂದು ಗ್ರೇವಿನ ತಿಂದರೆ ರುಚಿ ಮತ್ತಷ್ಟು ಹೆಚ್ಚುತ್ತೆ ಅಂತ ಹೇಳ್ತಾ, ಹಾಗೆ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಪಾಲಕ್ ಸೊಪ್ಪು ಮತ್ತು ಸೋಯಾ ಗ್ರೇವಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ತಮಗೂ ಇಷ್ಟ ಆಗಿರೋ ಖಂಡಿತ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ತಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.